ರಶ್ಮಿಕಾ ಆಂಟಿದು ತಾಮ ಅಂತ ಸಿನಿಮಾ ರಿಲೀಸ್ ಆಗಿದೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಕ್ಷಮಿಸ್ಬೇಕು, ಆಂಟಿ ಅನ್ಬಿಟ್ಟೆ ಅಕ್ಕ. ರಶ್ಮಿಕಾ ಅಕ್ಕ ಅವ್ರದ್ದು ಹಿಂದಿ ಸಿನಿಮಾ ರಿಲೀಸ್ ಆಗಿದೆ ತಾಮ. ಈ ಸಿನಿಮಾ ನೋಡೋದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್, ಅದು ಕೂಡ ಮೇಡಾಕ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗಡೆ ಬರ್ತಾರೋ ಅಂತ ಸಿನಿಮಾ ಇದು. ಇದೋಗಿ ಬೇರೆ ಸಿನಿಮಾ ಜೊತೆ ಕನೆಕ್ಟ್ ಆಗುತ್ತೆ, ಬೇರೆ ಕ್ಯಾರೆಕ್ಟರ್ ಗಳೆಲ್ಲ ಎಂಟ್ರಿ ಕೊಡ್ತಾ ಇರ್ತವೆ. ಸೇಮ್ ಎಕ್ಸಾಕ್ಟ್ ಆಗಿ ಮಾರ್ವಲ್ ಸಿನಿಮಾಗಳು ಬರ್ತಾವಲ್ಲ ಆ ತರ ಇದೊಂದು ಕಾನ್ಸೆಪ್ಟ್ ಗೋಸ್ಕರ ಸಿನಿಮಾ ನೋಡ್ಬೇಕೆ ಹೊರತು ಇಲ್ಲಿ ರಶ್ಮಿಕಾ ಅಕ್ಕ ಇದ್ದಾರೆ, ಸಖತ್ತಾಗಿ ಆಕ್ಟ್ ಮಾಡಿರ್ತಾರೆ ಅಂತ ಅಲ್ಲ. ಮರ್ತ್ ಬಿಡಿ. ಇನ್ನ ಮೂಂಜೆ ಸಿನಿಮಾ ಮಾಡಿರೋ ಅಂತ ಡೈರೆಕ್ಟರ್ ಈ ಸಿನಿಮಾನು ಕೂಡ ಡೈರೆಕ್ಟ್ ಮಾಡಿರೋದು ಆದಿತ್ಯ ಸರ್ಪೋಟ್ ದರ್. ಕಾಮಿಡಿ ಹಾರರ್ ರೊಮ್ಯಾಂಟಿಕ್ ಸಿನಿಮಾ ಅಂತ ಕರ್ಸ್ಕೊಳ್ಳೋ ಈ ಸಿನಿಮಾ ನಿಜವಾಗ್ಲೂ ಅದನ್ನೆಲ್ಲ ಆಡಿಯನ್ಸ್ ಗೆ ಡೆಲಿವರಿ ಮಾಡುತ್ತಾ? ಇಲ್ಲ. ಹಾರರ್ ಇದ್ರಲ್ಲಿ ಮಿಸ್ಸಿಂಗ್. ಬಾಲಿವುಡ್ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ರೊಮ್ಯಾನ್ಸ್. ಎಂತ ಸಿನಿಮಾ ಆಗಿದ್ರು ಕೂಡ ಅದ್ರಲ್ಲಿ ಇದ್ದೇ ಇರ್ತದೆ. ಅದು ಕೂಡ VFX ಯೂಸ್ ಮಾಡ್ತಾನೆ, ರಿಯಲ್ ಆಗಿ ಮಾಡ್ತಾರೆ, ಪೈಸಾ ಜಾಸ್ತಿ ಕೊಡ್ತಾರೆ ಅಂತ. ಈ ಮೇಡಾಕ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗಡೆ ಹಿಂದೆ ಬಂದಿರುವಂತ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ಬಂದ್ರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದೊಂದು ಐಟಮ್ ಸಾಂಗ್ ನ ಇಟ್ಟೇ ಇರ್ತಾರೆ. ಈ ಸಿನಿಮಾದಲ್ಲಿ ಮೂರ್ ಐಟಮ್ ಸಾಂಗ್. ಒಂದು ಇಲ್ಲಿ ಮಲೈಕಾ ಅರೋರಾ, ಇವರು ಇಲ್ಲಿ ಪಾಯ್ಸನ್ ಆಂಟಿ ತರ ಡ್ಯಾನ್ಸ್ ಮಾಡಿದ್ದಾರೆ, ಸರಿ ಪಾಯ್ಸನ್ ಬೇಬಿ ತರ ಡ್ಯಾನ್ಸ್ ಮಾಡಿದ್ದಾರೆ ಐಟಮ್ ಗರ್ಲ್ ಆಗಿ. ಎರಡನೇದು ನೋರಾ ಫಿತಾಯಿ, ಫುಲ್ ನೋರಾ, ಇವ್ರಿಗೂ ಒಂದು ಐಟಮ್ ಸಾಂಗ್ ನ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ, ದಿಲ್ ಬರ್ಕಿ ಆಕೋಂಕ. ಇನ್ನ ಮೂರನೇದು ಎಲ್ರಿಗೂ ಚಾನ್ಸ್ ಕೊಟ್ಬಿಟ್ಟಿದ್ದಾರೆ, ಲಾಸ್ಟ್ನೇದು ಒಂದು ನಾನೇ ಮಾಡ್ತೀನಿ ಅಂತ ರಶ್ಮಿಕಾ ಆಂಟಿ ಫುಲ್ ಎಫರ್ಟ್. ಐಟಮ್ ಗರ್ಲ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಫುಲ್ ಜಿಂಗಲ್ ಅಲ್ಲ. ಸಾರಿ ಇದನ್ನೆಲ್ಲ ಬಿಟ್ಟು ಸಿನಿಮಾದ ಸ್ಟೋರಿ ಕಡೆ ಬರೋದಾದ್ರೆ ಇದ್ರಲ್ಲಿ ಅಂತ ಮೇನ್ ಸ್ಟೋರಿನ ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ. ತಾಮ ಅನ್ನೋ ಒಬ್ಬ ವ್ಯಾಂಪೈರ್ ಇರ್ತಾನೆ, ಅವನನ್ನ ದೇವ್ರ ತರ ಸ್ವೀಕರಿಸಿರ್ತಾರೆ ಅವ್ರ ಜನಾಂಗದವರೆಲ್ಲ, ಎಲ್ಲ ವ್ಯಾಂಪೈರ್ಗಳೇ. ಸಡನ್ ಆಗಿ ಒಂದು ಇನ್ಸಿಡೆಂಟ್ ನಡೀತದೆ. ಆ ಈವೆಂಟ್ ಒಳಗಡೆ ನಡೆಯುವಂತ ಒಂದು ಘಟನೆಯಿಂದ ಇವರೆಲ್ಲರೂ ಕೂಡ ಒಂದು ಡಿಸಿಷನ್ ತಗೋತಾರೆ, ಇನ್ ಮುಂದೆ ಮನ್ಸೂರ್ ರತ್ತನ ಕುಡಿಯಂಗಿಲ್ಲ ಅಂತ ಈ ರೂಲ್ಸ್ ನ ತಾಮ ಮಾಡ್ತಾನೆ. ಸಡನ್ ಆಗಿ ಆಯುಷ್ಮಾನ್ ಖುರಾನ ಹೋಗಿ ರಶ್ಮಿಕಾ ಮಂಡಣ್ಣನ ಮೀಟ್ ಮಾಡಿ ಅವಳ ಕೈಲಿ ಕಚ್ಚಿಸ್ಕೊಂಡು ಅವನು ವ್ಯಾಂಪೈರ್ ಆಗುತ್ತಾನೆ. ಇವಾಗ ಇವ್ರು ಮಾಡಿರೋ ರೂಲ್ಸ್ ನ ಇವಳು ಬ್ರೇಕ್ ಮಾಡಿದ್ದಾಳೆ. ಮುಂದೆ ಏನಾಗ್ಬೋದು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಕ್ ಹೋಗ್ಬೇಡಿ, ಅಂತ ದೊಡ್ಡ ಸಿನಿಮಾ ಏನಲ್ಲ ಇದು. ಪೂರ್ತಿ ಸಿನಿಮಾ ಕಾಮಿಡಿನ ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಹಾರರ್ ಅಂತದೇನಿಲ್ಲ, ರೊಮ್ಯಾನ್ಸ್ ಜಾಸ್ತಿ. ಅದರಲ್ಲೂ ರಶ್ಮಿಕಾ ಆಂಟಿ ಎಕ್ಸ್ಪೋಸರ್ ಡಬಲ್ ಎಕ್ಸ್ಪೋಸರ್. ನೀವೇನ್ ಅನ್ಕತ್ತೀರಾ ಅದು. ರಶ್ಮಿಕಾ ಆಂಟಿ ಇಷ್ಟೊಂದೆಲ್ಲ ಫುಲ್ ಎಕ್ಸ್ಪೋಸರ್ ಮಾಡಿರೋದಕ್ಕೆ ಫುಲ್ ಡಬಲ್ ಪೇಮೆಂಟ್ ಅಂತೂ ಫಿಕ್ಸ್. ನಾನು ಇಷ್ಟೊಂದೆಲ್ಲ ತೋರಿಸ್ತಾ ಇದ್ದೀನಿ, ನಿಮ್ಗೆ ಜಾಸ್ತಿ ಕೊಡಿ ಅಷ್ಟೇ. ಡಿಮ್ಯಾಂಡ್. ಇನ್ನ ಮೇನ್ ವಿಲ್ಲನ್ ಇಲ್ಲಿ ನವಾಜುದ್ದೀನ್ ಸಿದ್ದಿಕಿ ಅವ್ರು ಆಕ್ಟ್ ಮಾಡಿದ್ದಾರೆ. ತುಂಬಾ ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೆ ಚಾನ್ಸ್ ಸಿಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇವಾಗ ನಾನು ಅರ್ದು ಕುಡಿಬೇಕೆಲ್ಲನೂ ಅಂತ ಸಿನಿಮಾದಲ್ಲಿ ಅವ್ರು ಹಾಕಿರೋ ಎಫರ್ಟ್ ನನಗೆ ಕಾಣಿಸ್ತಾ ಇದೆ. ಅದು ಕೂಡ ನೆಗೆಟಿವ್ ರೋಲ್ ಅಲ್ಲಿ ಇನ್ಯಾವ ರೀತಿ ಕಾಣಿಸ್ಕೋಬೇಕು ಅನ್ಬಿಟ್ಟು ಫುಲ್ ಸೈಕ್ ಆಗಿ ಆಕ್ಟ್ ಮಾಡ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಓಪನಿಂಗ್ ಶಾಟ್ ನೋಡ್ಬಿಟ್ಟೆ ದಂಗಾಗ್ಬಿಟ್ಟಿದೆ. ವಾಹ್ ಏನ್ ಸ್ಟೋರಿ ಹಂಗಂತ ನಾ ಏನ್ ಬೈತಿಯಲ್ಲ, ಬಟ್ VFX ನ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಕಾಸ್ಟಿಂಗ್ಸ್ ಎವ್ರಿಥಿಂಗ್. ಬಟ್ ಓಪನಿಂಗ್ ಶಾಟ್ ಅಲ್ಲಿ ಇರುವಂತ ಸ್ಟೋರಿ ಏನ್ ತೋರಿಸ್ತಾರೆ ಇವ್ರು. ಯಾವ್ದೋ ಒಂದ್ ಕರಡಿ ಬರ್ತದೆ, ಇವ್ನ ಅಟ್ಯಾಕ್ ಮಾಡ್ತದೆ, ಆ ಕರಡಿಯಿಂದ ರಶ್ಮಿಕಾ ಬಂದು ಕಾಪಾಡ್ಬಿಡ್ತಾಳೆ. ಫಸ್ಟ್ ಆಫ್ ಆಲ್ ಬರುವಂತ ಸ್ಟೋರಿ ನಮ್ಮ ಅಪ್ರಾಣಗೂ ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಆಗಿ ಅರ್ಧ ಗಂಟೆ ಆದ್ಮೇಲೆ BDI ಎಂಟ್ರಿ ಕೊಡ್ತದೆ. ರಿವೀಲ್ ಮಾಡ್ಬಿಡೋಣ ಆತಗೆ, ಅದನ್ನು ಟ್ರೈಲರ್ ತೋರಿಸಿದ್ದಾರೆ. BDI ಯಾವಾಗ ಎಂಟ್ರಿ ಕೊಡುತ್ತೋ ಅಲ್ಲಿಂದ ಸ್ಟೋರಿ ಪಿಕಪ್ ನ ಸ್ವಲ್ಪ ಎತ್ಕೋತದೆ. ಪರವಾಗಿಲ್ಲ, ಈಗ ಒಂದ್ ಸ್ವಲ್ಪ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡಿದೀನಿ ನಾನು. ಕೊನೆ ಲಾಸ್ಟ್ 1 hour ಅದೇ BDI ಎಂಟ್ರಿ ಕೊಟ್ಟ ಮೇಲೆ ನಿಮ್ಮನ್ನ ಸ್ವಲ್ಪ ಗ್ರಿಪ್ ಆಗಿ ಹಿಡ್ಕೋತದೆ ಸ್ಟೋರಿ ವೈಸ್ ನೋಡೋದಾದ್ರೆ. BDI ವರ್ಸಸ್ ವ್ಯಾಂಪೈರ್, ಅವ್ರಿಗೆ ಇವ್ರದ್ ಬೇಕು, ಇವ್ರಿಗೆ ಅವ್ರದ್ ಬೇಕು, ಅದೇನು ಅಂತ ನೀವೇ ಅರ್ಥ ಮಾಡ್ಕೊಂತೀರಾ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡು ಪೋಸ್ಟ್ ಕ್ರೆಡಿಟ್ ಸೀನ್, ಒಂದು ಮಿಡ್ ಒಂದು ಪೋಸ್ಟ್. ಫೈನಲ್ ಆಗಿ ಈ ಸಿನಿಮಾನೆಲ್ಲ ನೋಡಿ ಮುಗಿಸಿದ್ಮೇಲೆ ಫಸ್ಟ್ ಹೋಗಿ ನಾನು ಇನ್ನೊಂದ್ಸಲ ಮಲಯಾಳಂ ಅಲ್ಲಿ ಬಂದಿರುವಂತ ಲೋಕ ಚಾಪ್ಟರ್ 1 ಚಂದ್ರ ಈ ಸಿನಿಮಾನ ನೋಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟೆ. ಬಿಕಾಸ್ ಆಫ್ ಕಲರ್ ಗ್ರೇಡಿಂಗ್, VFX, ಸ್ಟೋರಿ, ಇದನ್ನೆಲ್ಲ ನೋಡೋದಾದ್ರೆ 1000 ಟೈಮ್ ಬೆಟರ್ ಲೋಕ. ಸೌತ್ ಕಡೆಯಲ್ಲಿರುವಂತ ನಾಟಿ ಸ್ಟೈಲ್ ಮಸಾಲ ಬಾಲಿವುಡ್ ಅಲ್ಲಿ ಇಲ್ಲ, ಎಲ್ಲ ಆರ್ಟಿಫಿಷಿಯಲ್. ತಿಂದವ್ರು ಅಲ್ಲೇ ನೆಗ್ರಿಕತ್ತಾರೆ. ಮೇಡಾಕ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಸ್ಟಾರ್ಟಿಂಗ್ 1-2-3 ಸಿನಿಮಾಗಳನ್ನ ನೀಟಾಗಿ ಕೊಟ್ರು ಸ್ಟೋರಿ ವೈಸ್. ಬರ್ತಾ ಅವರು ಕೂಡ ಬಾಲಿವುಡ್ ಒಳಗಡೆ ನುಗ್ಗಿ ಇದು ನಮ್ದು ಒರಿಜಿನಲ್, ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತ ತಿರ್ಗಾ ಕ್ರಂಚ್ ಗಳನ್ನ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಇನ್ ಈ ಸಿನಿಮಾ ಕೇಳಬೇಕು, ಸುಮ್ನೆ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್. ಹಂಗೂ ನಾನು ರಶ್ಮಿಕಾ ಆಂಟಿದು ಅಷ್ಟು ದೊಡ್ಡ ಫ್ಯಾನ್ ನಾನು ಅನ್ಕೊಂಡು ಹೋಗ್ಬಿಟ್ರೆ ಆಯ್ತು, ನಿಮ್ ಇಷ್ಟ, ಹೋಗಿದ್ ಬನ್ನಿ ಆಯ್ತು, ನೋ ಪ್ರಾಬ್ಲಮ್. ಫೈನಲ್ ಆಗಿ ಹೇಳೋದಾದ್ರೆ ಇದೊಂದು ಜಸ್ಟ್ ಆವರೇಜ್ ಸಿನಿಮಾ. ಒಂದ್ಸಲನೂ ನೋಡ್ಬೋದು ಅಂತ ನನಗೇನು ಅಂತ ಅನ್ನಿಸ್ತಾ ಇಲ್ಲ. ಅದ್ರಲ್ಲೂ ಮಲೈಕಾ ಅವರು ಸಾಂಗ್ ನೋಡ್ಬಿಟ್ಟು ತಲೆ ಕೆಟ್ಟ ಕೆರೆ ಹಿಡ್ಕೊಂಡ್ಬಿಟ್ಟೈತೆ. ಏನ್ ಹೇಳೋದು, ಏನು ಹೇಳಕ್ ನನ್ ಕೈಲಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದ್ದಾರೆ, ಕೀಪ್ ವಾಚಿಂಗ್, ಬಾಯ್.